ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ್ರಿ. ಇವತ್ತು ನಾ ಅದೀನಿ ರಾಮ ಜನ್ಮಭೂಮಿ ಅಯೋಧ್ಯ ಒಳಗ ಈಗ ಜಸ್ಟ್ ದರ್ಶನ ಮಾಡ್ಕೊಂಡ್ ಬಂದಿವ್ರಿ. ರಾಮಂದ 2 ಸಲ ಮಾಡ್ಕೊಂಡಿವ್ರಿ. ಅಲ್ಲಿ ಮೊಬೈಲ್ ಎಲ್ಲ ಅಲಾವ್ ಇಲ್ರಿ. ಈಗ ಹೋಗಿ ದರ್ಶನ ಮಾಡ್ಕೊಂಡ್ ಬಂದಿವಿ. ಮಸ್ತ್ ಅಂದ್ರೆ ಮಸ್ತ್ ಅದು ಫೀಲಿಂಗ್ ಹೇಳಾಕೋದಿಲ್ರಿ. ರಾಮ್ಲಲ್ಲಾದ ಮೂರ್ತಿ ನೋಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ರೀ. ಅರುಣ್ ಯೋಗಿರಾಜ್ ಮೈಸೂರದವ್ರು, ನಮ್ಮ ಕರ್ನಾಟಕದವ್ರಿಗೆ ಒಂದು ಹ್ಯಾಟ್ಸ್ ಆಫ್, ಒಂದು ಸೆಲ್ಯೂಟ್, ಒಂದು ನಮಸ್ಕಾರ ಹೇಳ್ಬಿಡೋಣ ಅವ್ರಿಗೆ. ಅಣ್ಣ ಉತ್ತಮ ಮಾಡ್ಯಾರ ಮೂರ್ತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಮತ್ತು ಮಂದಿರದಾಗ ಎಲ್ಲ ಫೆಸಿಲಿಟಿ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ಒಟ್ಟು ದುಃಖ ಆಗೋದಲ್ಲ, ಕಂಟಿನ್ಯೂ ಮೂವ್ಮೆಂಟ್ ಆಗ್ತಿರ್ತೈತಿ. ಸ್ವಲ್ಪ ನಡೆಯೋದು ಜಾಸ್ತಿ ಹೋಗ್ತೈತಿ, ಒಟ್ಟು ದುಃಖ ಸ್ವಲ್ಪ ಆಗೋದಿಲ್ಲ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಎಲ್ಲ ಫೆಸಿಲಿಟೀಸ್ ಐತಿ. ಮೆಡಿಕಲಿನ ಫೆಸಿಲಿಟೀಸ್ ಐತ್ರಿ. ಟಾಯ್ಲೆಟ್, ಬಾತ್ರೂಮ್, ಅಲ್ಲೆಲ್ಲಿ ವಾಟರ್ ನೀರಿನ ವ್ಯವಸ್ಥೆ ಐತಿ. ಎಲ್ಲಾನು ವ್ಯವಸ್ಥೆ ಐತಿ ನೋಡ್ರಿ. ಇದಿಲ್ಲ ಅಂತಿಲ್ಲ, ಎಲ್ಲ ಮಸ್ತ್ ಐತಿ. ನಾವು ಐತಿ. ಈಗ ಜಸ್ಟ್ ದರ್ಶನ ಮಾಡ್ಕೊಂಡ್ ಬಂದ್ವಿ. ಮತ್ತು ಇಲ್ಲಿಂದ ನಾವು ಈಗ ಹೊಂಟಿವಿ ಪ್ರಯಾಗ್ರಾಜಿಗೆ ಹೋಗ್ಬೇಕಾ, ಅದೊಂದು ಐತಿ. ನೋಡ್ರಿ ಹೋಗೋಣ ಅಂತ. ಭಾಳ ಗದ್ದೆ ಪೂರಾ ರೋಡ್ ಬ್ಲಾಕ್ ಮಾಡ್ಯಾರ ಇಲ್ಲಿ. ಅಂದ್ರೆ ಆಟೋ ಗಿಟ ಹೋಗಿಲ್ಲ. ಆಟೋ ಗಿಟ ಬ್ಲಾಕ್ ಮಾಡ್ಯಾರ. ಅಂದ್ರೆ ಬೈಕ್ ಅಷ್ಟು ಹೋಗ್ತಾವ, ನಡ್ಕೊಂತ ಅಡ್ಡಾಡ್ಬೇಕು ನೋಡ್ರಿ. ಎಲ್ಲ ಕಡೆನೂ ಆಗಿಬಿಟ್ಟೈತಿ. ರೋಡ್ 1 ಕಿಲೋಮೀಟ್ರ್ ಐತೆ. ಸೀದಾ ರೋಡ್ ಸೀದಾ ಸರಿಯು ಘಾಟಿ ಹೋಗ್ತೈತಿ. ಕಾಶಿ ಕಂಪೇರ್ ಮಾಡಿದ್ರೆ ಅಯೋಧ್ಯೆದಾಗ ಸ್ವಲ್ಪ ಮಂದಿ ಚಲೋ ಅದಾರ, ಚಲೋ ಬಿಹೇವ್ ಮಾಡ್ತಾರೆ. ಗಂಟೆ ಬೀಳೋದಿಲ್ಲ, ಆ ತಗೋ ಇದು ತಗೋ ಅಂತೇಳಿ ಸ್ವಲ್ಪ ಚಲೋ ಐತಿ. ಅಯೋಧ್ಯೆದಾಗ ಚಲೋ ಬೆಟ್ರ್ ಐತಿ, ಭಾಳ ಬೆಟ್ರ್ ಐತಿ. ಮತ್ತು ಇಲ್ಲಿ ರೂಮ್ ರೇಟ್ ಆತ ಅವೆಲ್ಲ ಸ್ವಲ್ಪ ರೇಟ್ ಕಮ್ಮಿ ರೇಟಿಗೆ ಅದಾವೆ. ತಾಪರಿನೂ ಕಾಸ್ಟ್ಲಿ ಇಲ್ಲ. ಫ್ರೆಂಡ್ಸ್, ರಾಮ ಮಂದಿರ ಮುಂದೆ ನಮ್ಗೆ ಆಟೋ ರಿಕ್ಷಾ ಸಿಗಾತಿದ್ದಿಲ್ಲ. ಯಾಕಂದ್ರೆ ಟ್ರಾಫಿಕ್ ಭಾಳ ಆಗಿತ್ತು ಅಂತೇಳಿ ಸಿಗಾತಿದ್ದಿಲ್ಲ. ಹಂಗ ಮುಂದೆ ನಡ್ಕೊಂಡು ಬಂದ್ವಿ. ಅಲ್ಲಿ ಸಿಕ್ತ ನಮ್ಗೆ ಆಟೋ. ಅಯೋಧ್ಯದಾಗ 2 ಬಸ್ ಸ್ಟ್ಯಾಂಡ್ ಅದಾವ ನೋಡ್ರಿ. ಒಂದು ಅಯೋಧ್ಯ ಧಾಮ್ ಬಸ್ ಸ್ಟ್ಯಾಂಡ್, ಇನ್ನೊಂದು ಫೈಜಾಬಾದ್ ಬಸ್ ಸ್ಟ್ಯಾಂಡ್. ಅಯೋಧ್ಯ ಧಾಮ್ ಬಸ್ ಸ್ಟ್ಯಾಂಡ್ಲಿ ಬಸ್ ಕನೆಕ್ಟಿವಿಟಿ ಸ್ವಲ್ಪ ಕಮ್ಮಿ ಐತಂತ. ಅದಕ್ಕೆ ನಾವು ಹೊಂಟಿವಿ ಫೈಜಾಬಾದ್ ಬಸ್ ಸ್ಟ್ಯಾಂಡಿಗೆ. ಇಲ್ಲಿಂದ 9 ಕಿಲೋಮೀಟರ್ ಆಕೈತಿ ನೋಡ್ರಿ ಅಪ್ರಾಕ್ಸಿಮೇಟ್ಲಿ. ಆಟೋದವ್ ನಮ್ಗೆ 200 ರೂಪೀಸ್ ತಗೊಂಡ್ 4 ಮಂದಿಗೆ. ಆಟೋದವ್ರಿಗೆ ಬಾರ್ಗೇನಿಂಗ್ ಮಾಡ್ಬೇಕ್ರಿ. ಅವ್ರು ಜಾಸ್ತಿ ಹೇಳ್ತಿರ್ತಾರ. ಅವ್ರ ಕೂಡ ನಾವು ಬಾರ್ಗೇನಿಂಗ್ ಮಾಡಿನ ಮಾಡ್ಬೇಕು ಎಲ್ಲಾದ್ರೂ. ಇಲ್ಲಿ UP ಕಡೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟೇಷನ್ ಅಂತಾರ, ಇಲ್ಲಾಂದ್ರೆ ಸಿವಿಲ್ ಲೈನ್ ಕೋರ್ಟ್ ಹಿಂಗ ಅಂತಾರ ನೋಡ್ರಿ. ಅವ್ರ ಬಸ್ ಸ್ಟ್ಯಾಂಡ್ ಅಂದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ. ಬಸ್ ಸ್ಟೇಷನ್ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಸಿವಿಲ್ ಲೈನ್ ಅಂತ ಹೇಳ್ಬೇಕು ನೋಡ್ರಿ. ಫ್ರೆಂಡ್ಸ್, ಇದೇನ್ ಮತ್ತೆ ಎಲೆಕ್ಟ್ರಿಕಲ್ ರಿಕ್ಷಾ ಅದ ನೋಡ್ರಿ. ಆಟೋ ಡ್ರೈವರಿಗೆ ನಾ ಕೇಳಾಕತ್ತಿದ್ದೆ, ಅವ್ ಹೇಳಾಕತ್ತಿದ್ದ ಇದಕ್ಕೇನ 1.5 ಲಕ್ಷ ರೂಪಾಯಿ ಬೀಳ್ತೈತೆ ಅಂತ ನೋಡ್ರಿ. ಇದಕ್ಕೆ ಆಟೋಗ ಇದಕ್ಕೆ ಚಾರ್ಜಿಂಗ್ 8 ಅವರ್ಸ್ ಹಚ್ಬೇಕಂತ. 8 ಅವರ್ಸ್ ಚಾರ್ಜಿಂಗ್ ಮಾಡಿದ್ರೆ ಇದು ನಮ್ಗೆ 180 ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತೈತೆ ಅಂತ ನೋಡ್ರಿ. ಇಲ್ಲಿ ನಾರ್ತ್ ಇಂಡಿಯಾದಾಗ ಆಲ್ಮೋಸ್ಟ್ ಆಲ್ ಇದೇ ತರ ಆಟೋ ರಿಕ್ಷಾ ಇರ್ತಾವ ನೋಡ್ರಿ. ಈಗ ಮತ್ತೆ ನಾವು ಬಂದ್ವಿ ಫೈಜಾಬಾದ್ ಬಸ್ ಸ್ಟ್ಯಾಂಡಿಗೆ. ಇಲ್ಲಿ ಬಸ್ ನಿಂತೈತ್ರಿ ನಮ್ದೀಗ. ಬಸ್ದಾಗ ಹೋಗಿ ಹತ್ಬೇಕು ನಾವೀಗ. ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ನೋಡ್ಲಿಲ್ರಿ ನಾವು ಹೆಂಗೈತಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿ. ಬಟ್ ಬಸ್ ಸ್ಟ್ಯಾಂಡ್ ಕಡೆನ ಅಯೋಧ್ಯ ಕ್ಲಾಂಟ್ ರೈಲ್ವೆ ಸ್ಟೇಷನ್ ಐತಿ ನೋಡ್ರಿ. ಅಯೋಧ್ಯದಾಗ ಟೋಟಲ್ 2 ರೈಲ್ವೆ ಸ್ಟೇಷನ್ ಅದ. ಒಂದು ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್, ಇನ್ನೊಂದು ಅಯೋಧ್ಯ ಕ್ಲಾಂಟ್ ರೈಲ್ವೆ ಸ್ಟೇಷನ್. ಅಯೋಧ್ಯ ಕ್ಲಾಂಟ್ ರೈಲ್ವೆ ಸ್ಟೇಷನ್ ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದೆ ಐತ ಅಂತ ನೋಡ್ರಿ. ಇದ ಬಸ್ ಸ್ಟ್ಯಾಂಡಿಗೆ ಸಿವಿಲ್ ಲೈನ್ ಅಂತಾರ ನೋಡ್ರಿ. ಇಲ್ಲಾಂದ್ರೆ ಬಸ್ ಸ್ಟೇಷನ್ ಅಂತ ಹೇಳ್ತಾರ. ಮತ್ತೆ ಈಗ ಬಸ್ದಾಗ ಹತ್ತಿ ಹೊಂಟಿವಿ. ಈಗ ಬಸ್ ಟಿಕೆಟ್ 275 ರೂಪೀಸ್ ಐತಿ ನೋಡ್ರಿ ಒಬ್ಬರಿಗೆ. AC ಬಸ್ ಐತ್ರಿ. ಇದು ಚಲೋ ಐತ್ ಬಸ್. ಅಯೋಧ್ಯೆಯಲ್ಲಿ ಪ್ರಯಾಗ್ರಾಜಿಗೆ 165 ಕಿಲೋಮೀಟರ್ಸ್ ಆಕೈತಿ ನೋಡ್ರಿ ಅಪ್ರಾಕ್ಸಿಮೇಟ್ಲಿ. ಟ್ರೈನಿಗೆ ಹೋಗ್ಬೇಕು ಅನ್ಕೊಂಡಿರಿ, ಬಟ್ ಟ್ರೈನ್ ಇದ್ದಿಲ್ಲ ನಮ್ ಟೈಮಿಂಗ್. ಅದಕ್ಕೆ ನಾವು ಬಸ್ಸಿಗೆ ಹೊಂಟಿವಿ. ವೆಲ್ಕಮ್ ಟು ಕುಂಭನಗರಿ ಪ್ರಯಾಗ್ರಾಜ್. ಫ್ರೆಂಡ್ಸ್, ಈಗ ನಾವು ಪ್ರಯಾಗ್ರಾಜ್ ಎಂಟ್ರಿ ಆದಿ ನೋಡ್ರಿ. ಇದೇನ್ ನದಿ ಕಾಣತೈತಲ್ರಿ, ಇದು ಗಂಗಾ ನದಿ ನೋಡ್ರಿ. ಇದು ಕುಂಭ ಮೇಳ ಟೈಮ್ದಾಗ ಅಲ್ಲೆಲ್ಲೇ ಟೆಂಪ್ರವರಿ ಬ್ರಿಡ್ಜ್ ಮಾಡಿದ್ರ. ಈಗ ಟೆಂಪ್ರವರಿ ಬ್ರಿಡ್ಜ್ ಎಲ್ಲಾ ತೆಗೆದು ಬಿಟ್ಟಾರ ನೋಡ್ರಿ. ನೀರ್ ನೋಡ್ರಿ ಯಾಳ್ಮನಿ ಬಂದೈತಿ ನೋಡ್ರಿ. ಗಂಗಾ ನದಿದಾಗ ಬಾಳ ಬಂದೈತಿ ನೀರ್. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಪ್ರಯಾಗ್ರಾಜ್ ಸಿವಿಲ್ ಲೈನ್ ಬಸ್ ಸ್ಟೇಷನ್ ಕಡೆ. ಅಲ್ಲಿ ಬೋರ್ಡ್ ಐತಿ ನೋಡ್ರಿ, ನೋಡಬಹುದು ನೀವು. ಬಸ್ ಸ್ಟ್ಯಾಂಡ್ ಇಲ್ಲಿ ಒಳಗೈತೆ ಅಂತ ಬಸ್ ಇಲ್ಲೇ ನಿಂದ್ರಿಸಿದಾವ. ಇಲ್ಲೇ ಸಿವಿಲ್ ಲೈನ್ ಬಸ್ ಸ್ಟೇಷನ್ ಮುಂದೆ ಪ್ರಯಾಗ್ರಾಜ್ ಜಂಕ್ಷನ್ ಐತಿ ನೋಡ್ರಿ. ಪ್ರಯಾಗ್ರಾಜ್ದಾಗ ಟೋಟಲ್ 8 ರೈಲ್ವೆ ಸ್ಟೇಷನ್ ಅದಾವ ನೋಡ್ರಿ. ಅದ್ರಾಗ ಎಲ್ಲಾಕಿ ದೊಡ್ಡ ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ರೆ ಇದು ಪ್ರಯಾಗ್ರಾಜ್ ಜಂಕ್ಷನ್ ನೋಡ್ರಿ. ಕುಂಭ ಮೇಳದಾಗ ನೀವು ಯಾರ್ಯಾರು ಬಂದಿರ್ತೀರಿ ನಿಮ್ಗೆ ಗೊತ್ತಿರ್ಬೋದು. ಮತ್ತೀಗ ನಾವು ಆಟೋದಾಗ ಹೊಂಟಿವಿ ಸಂಗಮ್ ಕಡೆ. ಆಟೋದಾಗ 130 ರೂಪೀಸ್ ತಗೊಂಡ. ಇಲ್ಲೇನು ಬಾರ್ಗೇನಿಂಗ್ ಮಾಡ್ಬೇಕ್ರಿ. ಅವ್ರು ಜಾಸ್ತಿ ಹೇಳ್ತಾರ. ಇಲ್ಲಿ ಬಾರ್ಗೇನಿಂಗ್ ಮಾಡಿದ್ರನ ಕೆಲಸ ಆಗೋದಿಲ್ಲ ಆ ಕಡೆನು ಆಟೋದಾಗ. ಅಂದ್ರ ಇಲ್ಲೇ ಸಿವಿಲ್ ಲೈನ್ ಬಸ್ ಸ್ಟೇಷನ್ ಪ್ರಯಾಗ್ರಾಜ್ ಸಂಗಮ್ 5 ಕಿಲೋಮೀಟರ್ ಮಟ್ಟ ಆಕೈತಿ ನೋಡ್ರಿ ಅಪ್ರಾಕ್ಸಿಮೇಟ್ಲಿ. ಇದೇನ್ ಬ್ರಿಡ್ಜ್ ಕಾಣತೈತಿ ನೋಡ್ರಿ. ಇದಕ್ಕೆ ಚುಂಗಿ ಪಾಯಿಂಟ್, ಚುಂಗಿ ಏರಿಯಾ ಅಂತ ಕೇಳ್ತಿದ್ರಿ. ಇದಕ್ಕೆ ಯಾನ್ ರಶ್ ಇರ್ತಿತ್ರಿಪ್ಪ ಅವಾಗ. ಈಗ ನೋಡ್ರಿ ಫುಲ್ ಖಾಲಿನ ಐತಿ. ಫ್ರೆಂಡ್ಸ್, ಇಲ್ಲಿ ರೋಡ್ ಕಡೆ ನೋಡ್ಬೋದು ನೀವು. ಇಲ್ಲೆಲ್ಲ ಗ್ರೌಂಡ್ ಐತಿ ನೋಡ್ರಿ. ಇಲ್ಲ ಕ್ರಿಕೆಟ್ ಆಡಕತ್ತಾರ ನೋಡ್ರಿ. ಇಲ್ಲೆಲ್ಲ ಟೆಂಟ್ ಇದ್ದು. ಇಲ್ಲೇ ಈಗ ಎಲ್ಲ ಟೆಂಟ್ ತೆಗೆದು ಬಿಟ್ಟಾರ. ಮಸ್ತ್ ಕ್ರಿಕೆಟ್ ಆಡಕತ್ ಬಿಟ್ಟಾರ ನೋಡ್ರಿ. ಇಲ್ಲೇ ಕುಂಭನಗರಿ ಪ್ರಯಾಗ್ರಾಜಿಗೆ ಬಂದಂಗ ಅನ್ಸವಲ್ತ್ ನೋಡ್ರಿ. ಇದು ಫುಲ್ ಬ್ಯಾರೇನ ಅನ್ಸಾಕತ್ ಬಿಟ್ಟೈತಿ ಇದು. ಫ್ರೆಂಡ್ಸ್, ಈಗ ನಾನು
ಪ್ರಯಾಗ್ರಾಜ್ದಾಗ ಇದೀನಿ, ಸಂಗಮ್ ಕಡೆ. ಇದು ಬಡ ಹನುಮಾನ್ಜಿ ಮಂದಿರ ಐತಲ್ಲ ಅಲ್ಲದೀನಿ ನೋಡ್ರಿ. ಈಗ ಮೊದ್ಲು ಇಲ್ಲಿಂದ ಅಲ್ಲಿ ಮೇನ್ ಪಾಯಿಂಟ್ ಕಡೆ ನದಿ ನೀರು ಇದ್ದಿದ್ದ ಕಡೆ ಹೋಗ್ಬೇಕಂದ್ರೆ 2 ಕಿಲೋಮೀಟರ್ ಆಗಿತ್ತು. ಈಗ ನೋಡಿ ಇಲ್ಲೇ ನೀರು ಬಂದೈತಿ. ಇಲ್ಲೇ ಭಾಳ ಮಂದಿ ಭಕ್ತಾದಿಗಳು ಸ್ನಾನ ಮಾಡತ್ತಾರೆ ನೋಡ್ರಿಲ್ಲ. ಇಲ್ಲ ಐತಲ್ಲ, ಇಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು ನಾವು. ಯಾರ್ಯಾರು ಬಂದಿರ್ತೀರಿ ಗೊತ್ತಿರ್ತೈತಿ ನಿಮ್ಗೆ. ಈ ಬೋಲ್ಡ್ ನೋಡ್ರಿ, ಬಡ ಹನುಮಾನ್ಜಿ ಮಂದಿರ. ನನ್ನ ಬ್ಲಾಗ್ದಾಗ ಹೋಯ್ತಿ, ಪ್ರಯಾಗ್ರಾಜ್ ಬ್ಲಾಗ್ದಾಗು. ಇಲ್ಲಿಂದ ಮತ್ತೆ 1.5-2 ಕಿಲೋಮೀಟರ್ ಮಟ್ಟ ಅಪ್ರಾಕ್ಸಿಮೇಟ್ಲಿ ಹಿಂಗೆ ನಡ್ಕೊಂಡು ಹೋಗ್ತಿದ್ದೀನೋ. ಈಗ ನೀರು ಇಲ್ಲಿ ಮಟನ ಬಂದ್ಬಿಟ್ಟೆ ನೋಡ್ರಿ, ದಬ್ಬಾಶಿ ಬಂದ್ಬಿಟ್ಟೈತೆ ನೀರು. ಇವತ್ತೇನೋ ಸ್ವಲ್ಪ ಕಮ್ಮಿ ಆಗೈತೆ ಅಂತ್ರಿ, ಇನ್ನೂ ಭಾಳ ಇರ್ತೈತೆ ನೀರು. ಫ್ರೆಂಡ್ಸ್, ಅವಾಗ ಬೋರ್ಡ್ದವ್ರು ನಮಗೆ ಭಾವ ಕೊಡ್ತಿದ್ದಿಲ್ಲ. ಆಟೋದವ್ರು, ಬೋರ್ಡ್ದವ್ರು, ಗಾಡಿದವ್ರು ಏನು ನಮ್ಗೆ ರೆಸ್ಪಾನ್ಸ ಮಾಡ್ತಿದ್ದಿಲ್ಲ. ಈಗ ನೋಡ್ರಿ ಅವರ ಗಂಟು ಬಿದ್ದಾರೆ ನೋಡ್ರಿ ಇಲ್ಲಿ. ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಗಿಡ ಎಲ್ಲ ಮುದ್ಗ ನೋಡ್ರಿ. ಈಗ ಫ್ರೆಂಡ್ಸ್ ಈಗ ಸಂಗಮದಾಗ ಸ್ನಾನ ಮಾಡಕೊಂಡ್ರಿ ನೋಡ್ರಿ. ಈಗ ಇಲ್ಲಿ ಕುಂಭಮೇಳ ಟೈಮ್ದಾಗ ಮಾಡಿದ್ವಿ, ಈಗ ಇನ್ನೊಮ್ಮೆ ಸ್ನಾನ ಮಾಡಕತ್ತೀವಿ. ನೋಡ್ಬೋದು ರೋಡ್ ಮಟ ನೀರು ಬಂದೈತಿ, ರೋಡ್ ಮಟ ನೀರು ಬಂದೈತಿ. ನೋಡ್ರಿ ಫ್ರೆಂಡ್ಸ್ 2 ಡುಬ್ಕಿ ಹೊಡಿತಾರೆ. ಇಲ್ಲೂ ಮಟನು, ಇಲ್ಲಿ ತಳಗ ಕಾಲು ಮಟನು ರೋಡ್ ಐತಿ ನೋಡ್ರಿ. ನೀರು ಭಾಳ ಬಂದೈತಿ. ಮೊದ್ಲು ಅಲ್ಲಿ ಮಟ ಐತಿ ಅಷ್ಟ ಐತಿ ನೀರು. ಈಗ ನೀರು ದಪ್ಪಾಸಿ ಬಂದ್ಬಿಟ್ಟೈತಿ, ಸಿಕ್ಕಾಪಟ್ಟಿ ಬಂದೈತಿ. ಹರ ಹರ ಮಹಾದೇವ್, ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಆ ದುರ್ವಾರ ಅಂತೇಳಿ ಎಲ್ಲ ಹಾಕ್ಯಾರ. ಸ್ನಾನ ರಾತ್ ನಮ್ಗೆ ನೋಡ್ರಿ ರಿಟರ್ನ್ ಇದೆ. ಇಲ್ಲೇನೋ ಭಾಳ ತಳ್ರದಾರಂತ, ಹಂಗಾಗಿ ಬೊಬ್ಬರ ಬಂದೀವಿ ನಾವು. ಕುಂಭದ ಟೈಮ್ದಾಗ ಅದು ಬೇರೆನೇ ಕಾಣೈತೆ, ಮತ್ತು ಈಗ ಬೇರೆನೇ ಕಾಣತೈತೆ ನೋಡ್ರಿ. ಘಾಟ್ ಪೂರ ಭಾಳ ನೀರು ಬಂದ್ಬಿಟ್ಟಾಗ ಎಲ್ಲ ತೆಗೆದುಬಿಟ್ರೆ ಅವ್ರು. ಏನು ಟೆಂಪ್ರವರಿ ಪೂಲ್ ಅವೆಲ್ಲ ಮಾಡಿದೆಲ್ಲ ತೆಗೆದುಬಿಟ್ರೆ, ಹಂಗಾಗಿ ಫುಲ್ ಡಿಫ್ರೆಂಟಾಗಿ ಕಾಣಕತ್ಬಿಟ್ಟೈತಿ. ಫ್ರೆಂಡ್ಸ್ ಒಂದು ಮಂದಿರ ಐತಿ, ದರ್ಶನ ಮಾಡೋಣ ಫ್ರೆಂಡ್ಸ್. ಇಲ್ಲಿ ರಾಮ ಮಂದಿರ ಐತಿ. ಶ್ರೀರಾಮ, ಲಕ್ಷ್ಮಣ, ಜಾನಕಿ ಮತ್ತು ಬಜರಂಗ್ ಬಲಿದ ಮೂರ್ತಿ ಐತಿ. ಇಲ್ಲೇ ನೋಡ್ಬೋದು ನೀವು, ಭಾರಿ ಮಸ್ತ್ ಅನ್ಸಾತೈತಿ ಮೂರ್ತಿ ನೋಡಾಕ. ನಾವು ದರ್ಶನ ಮಾಡ್ಕೊಂಡ್ವಿ, ನೀವು ದರ್ಶನ ಮಾಡ್ಕೋರಿ. ಮತ್ತು ಅದ ರೋಡಿಗೆ ಇಲ್ಲೇ ಸ್ವಲ್ಪ ಮುಂದೆ ಹೋದ್ರೆ ಸೌತ್ ಇಂಡಿಯನ್ ಟೆಂಪಲ್ ಕಾಣ್ತೈತಿ. ನಮ್ಗೆ ಶ್ರೀ ಆದಿಶಂಕರ್ ವಿಮಾನ ಮಂಟಪ ಕಾಣ್ತೈತಿ ನೋಡ್ರಿ ನಮಗ. ಇದು ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ದಾಗ ಕಟ್ಟ್ಯಾರ. ಮಸ್ತ್ ಐತಿ ನೋಡ್ರಿ ಮಂದಿರ. ಈಗ ದರ್ಶನ ಮಾಡೋಣಂತ. ದೇವಸ್ಥಾನ ಮ್ಯಾಗ ಹತ್ತು ಬಂದ್ರೆ ಈ ತರ ಮಸ್ತ್ ವ್ಯೂ ಕಾಣ್ತೈತಿ ನೋಡ್ರಿ ನಮ್ಗ. ಮಸ್ತ್ ಅಂದ್ರ ಮಸ್ತ್ ಅನ್ಸಾತೈತಿ. ನೀರ್ ನೋಡ್ರಿ ಯಾನ್ ಬಂದೈತಿ ನೋಡ್ರಿ. ಕುಂಭಮೇಳ ಟೈಮ್ದಾಗ ಇಲ್ಲೆಲ್ಲ ಟೆಂಟ್ ಇದ್ದು ಅಂತ, ಈಗ ನೋಡ್ರಿ ನೀರ್ ಯಾನ್ ಬಂದೈತಿ. ಬಾಳ ಅಂದ್ರ ಬಾಳ ಬಂದ್ಬಿಟ್ಟೈತಿ ನೀರ್. ಇಲ್ಲಿ ದೇವಸ್ಥಾನದಾಗ ದೇವ್ರದ ಫೋಟೋ ವಿಡಿಯೋ ಅದು ಮಾಡಕ್ ಅಲಾವಿಲ್ಲ, ಹಂಗಾಗಿ ನಾನು ನಿಮ್ಗೆ ತೋರ್ಸಾಕತ್ತಿಲ್ಲ. ಮತ್ ಇಲ್ಲಿಂದ ವ್ಯೂ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಕಾಣಕತ್ತೈತಿ. ಈಗ ಆದಿಶಂಕರಾಚಾರ್ಯ ವಿಮಾನ ಮಂಟಪದಿಂದ ದರ್ಶನ ರಾತ್ರಿ ನಮ್ದ. ಈಗ ನಾವು ಹೋಗೋಣ ಬಡ ಹನುಮಾನ್ಜಿ ಮಂದಿರ ಕಡೆ. ನೀರೇನ ಭಾಳ ಬಂದೈತಂತ ಅಷ್ಟ ಹೊರಗಿಂದ ನಮಸ್ಕಾರ ಮಾಡೋಣ ಅಂತ. ಮತ್ತ ಇಲ್ಲಿ ನೀವು ನೋಡ್ಬೋದು ಜಗನ್ನಾಥಿನ ಮಂದಿರ ಐತಿ ನೋಡ್ರಿ. ಇಲ್ಲೇ ಭಗವಾನ್ ಜಗನ್ನಾಥ, ದೇವಿ ಸುಭದ್ರ ಮತ್ತು ಭಗವಾನ್ ಬಾಲಭದ್ರ ಅವ್ರದ್ದು ಮೂರ್ತಿ ಐತಿ ನೋಡ್ರಿ. ದರ್ಶನ ಮಾಡ್ಕೊರಿ ಎಲ್ಲಾರು. ಫ್ರೆಂಡ್ಸ್ ಈಗ ನಾವು ಬಂದ್ವಿ ಬಡ ಹನುಮಾನ್ಜಿ ಮಂದಿರ ಕಡೆ. ಮಂದಿರ ನೋಡ್ಬೋದು ನೀವು, ಮುಣಗ್ ಬಿಟ್ಟೈತಿ ನೋಡ್ರಿ. ನೀರ್ ಬಾಳ ಬಂದ್ಬಿಟ್ಟೈತಿ ಇಲ್ಲಿ. ಪ್ರಯಾಗ್ರಾಜ್ದಾಗ ಇದೊಂದು ವಿಶೇಷವಾದಂತ ಮಂದಿರ ನೋಡ್ರಿ. ಇದ ಕುಂಭಮೇಳ ಟೈಮ್ದಾಗೂ ದರ್ಶನ ಮಾಡಕ್ ಆಗ್ಲಿಲ್ಲ, ಈಗೂ ದರ್ಶನ ಮಾಡಕ್ ಆಗ್ಲಿಲ್ರಿ. ಕುಂಭಮೇಳ ಟೈಮ್ದಾಗ ಬಾಳ ಗದ್ಲಿತ್ತು, ಈಗ ನೋಡಿದ್ರೆ ಬಾಳ ನೀರ್ ಬಂದ್ಬಿಟ್ಟೈತಿ.
ಫ್ರೆಂಡ್ಸ್ ಇಲ್ಲಿ ಬೇಜಾರಾಗೋ ವಿಷಯ ಏನಂದ್ರೆ ಏನು ವ್ಯವಸ್ಥೆನ ಇಲ್ಲ ನೋಡ್ರಿ. ಮೊದಲೆಲ್ಲ ವ್ಯವಸ್ಥೆ ಮಾಡಿದ್ರು ಒಂದು ಸ್ವಲ್ಪ ಅಂತಂದಾಗ ವ್ಯವಸ್ಥೆನೇ ಇಲ್ಲ ರೀ. ಟಾಯ್ಲೆಟ್ ಇಲ್ಲ, ಏನೇನಿಲ್ಲ ಇಲ್ಲ, ಅದೇ ಬೇಜಾರ ಆಗತೈತಿ. ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ, ಎಲ್ಲ ಬೇಕಾದ್ರೆ ಗಾಡಿ ಪಾರ್ಕಿಂಗ್ ಮಾಡ್ಯಾರ ಹತ್ರ ಪತ್ರ. ಫ್ರೆಂಡ್ಸ್, ಸಂಗಮ್ ಕಡೆಯಿಂದ ಆಟೋ ಮಾಡ್ಕೊಂಡು ನಾವು ಹೊಂಟಿವಿ ಈಗ ಪ್ರಯಾಗರಾಜ್ ಚೌಕಿ ರೈಲ್ವೆ ಸ್ಟೇಷನ್. ಈಗ ಇಲ್ಲಿಂದ 10 ಕಿಲೋಮೀಟರ್ ಆಕೈತಿ ನೋಡ್ರಿ ಅಪ್ರಾಕ್ಸಿಮೇಟ್ಲಿ. ಆಟೋದವ 4 ಮಂದಿಗೆ 200 ರೂಪಾಯಿ ತಗೊಂಡ ನೋಡ್ರಿ. ಮತ್ತೆ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಒಂದು ಬ್ರಿಡ್ಜ್ ಕಾಣತೈತಿ ನೋಡ್ರಿ. ಇದನ್ನ ನೇನಿ ಬ್ರಿಡ್ಜ್ ನೋಡ್ರಿ. ಇದ ತಳಗ ಯಮುನಾ ನದಿ ಐತ್ರಿ. ಯಮುನಾ ನದಿದ ನೀರು ಬಾಳ ಬಂದೈತಿ ನೋಡ್ರಿ. ಮತ್ತೆ ಇಲ್ಲಿ ಮಂದಿ ನೋಡಬಹುದು, ಯಾರ್ ಮಂದಿ ಬಂದಾರ ನೋಡ್ರಿ. ಇಲ್ಲಿ ಮಸ್ತ್ ವೀಕೆಂಡ್ ಸ್ಪೆಂಡ್ ಮಾಡಾಕ ಬಾಳ ಮಂದಿ ಬಂದಾರ. ಮತ್ತೆ ಇಲ್ಲಿ ಕಾವಡಿಯ ಅವರೆಲ್ಲ ಅದಾರ ನೋಡ್ರಿ. ಇಲ್ಲಿ ಕಾವಡಿ ಹತ್ರ ಮಾಡಾಕತ್ತಾರ. ಟೋಟಲ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಐತ್ರಿ ಇದು ಅಪ್ರಾಕ್ಸಿಮೇಟ್ಲಿ. ಇದು ಪೂರಾ ನಡ್ಕೊಂಡ್ ಅಡ್ಡಾಡಿದ್ವಿ ನೋಡ್ರಿ ನಾವು ಕುಂಭಮೇಳ ಟೈಮ್ದಾಗ. ಸಾಕಾಗಿತ್ರಿಪ್ಪ ಅವಾಗ ಕುಂಭಮೇಳ ಟೈಮ್ದಾಗ ನಡ್ಕೊಂಡ್ ಅಡ್ಡಾಡಿದ್ವಿ ನಾವ್ ಎಲ್ಲಾ ಕಡೆ. ಇಲ್ಲಿ ಫ್ರೆಂಡ್ಸ್, ಇದ ನೋಡ್ರಿ ಪ್ರಯಾಗರಾಜ್ ಚೌಕಿ ರೈಲ್ವೆ ಸ್ಟೇಷನ್. ಈಗ ಟೈಮ್ 7 ಗಂಟೆ ಆಗೈತ್ರಿ. 12 ಗಂಟೆ ಆಗೈತಿ ನಮ್ ಟ್ರೈನ್ ರಾತ್ರಿ. ಅವಾಗ ಮಟ್ಟ ಇಲ್ಲಿ ಸ್ಟೇಷನ್ದಾಗ ವೇಟ್ ಮಾಡೋದ, ಮತ್ ಬೇರೆ ಏನು ಕೆಲಸ ಇಲ್ಲ. ಈಗ ಈ ತರ ಆಯ್ತು ನೋಡ್ರಿ ಪ್ರಯಾಗರಾಜ್ ಚೌಕಿ ರೈಲ್ವೆ ಸ್ಟೇಷನ್. 3 ಪ್ಲಾಟ್ಫಾರ್ಮ್ ಅದಾವ ಟೋಟಲ್ ಇಲ್ಲೇ. ಸ್ಟೇಷನ್ ಬರಾಗ ಇಲ್ಲಿ ಭಾಳ ಚಂದ ಇದಾವ ನೋಡ್ರಿ. ಇಲ್ಲಿ ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ ಕಡೆ ಊಟ ತೊಗೊಂಡಿವ್ರಿ. ಈ ಥರ ಐತಿ. ಇಲ್ಲೆಲ್ಲ ಚಪಾತಿ ಸಣ್ಣ ಸಣ್ಣ ಮಾಡ್ತಾರೆ, ರೋಟಿ ಅಂತ ಹೇಳ್ತಾರೆ. ಸುಮ್ ತಿನ್ನೋದ್ರಿಪ್ಪ, ಟೇಸ್ಟ್ ಇದ್ದಿಲ್ಲ ಅಂದ್ರೆ. ಖಾಲಿ ಊಟ ಮಾಡಿದ್ವಿ ಅಷ್ಟೇನು ಚಲೋ ಇಲ್ಲ ಬಿಡ್ರಿಪ್ಪ. ಅಂದ್ರೆ ಇಲ್ಲಿ ಊಟ ನಮ್ಗೆ ಸೆಟ್ ಆಗೋದಿಲ್ಲ, ನಮ್ಮ ಕರ್ನಾಟಕ ಮಂದಿ ಯಾರಿಗೂ ಸೆಟ್ ಆಗೋದಿಲ್ಲ. ಸುಮ್ ಹಂಗೆ ಏನೋ ತಿನ್ಬೇಕ್ರಿ. ಈ ಕಡೆ ಬಂದಿರ್ತೀವಿ ಅಂತ ಹೇಳಿ ಮ್ಯಾಗ ಒಳಗೆ ಹೋದ್ರೆ ಸಾಕಾಗಿರ್ತದೆ ಅದು ಅಷ್ಟ, ಮತ್ತೇನಿಲ್ಲ. ಮತ್ತೆ ಇಲ್ಲಿ ಬೋರ್ಡ್ದಾಗ ನೋಡ್ರಿ ಎಲ್ಲ ಭಾಷೆದಾಗೂ ಬರ್ದಾರ ನೋಡ್ರಿ. ಇಲ್ಲಿ ಎಲ್ಲ ಭಾಷೆದಾಗೂ ಬರ್ದಾರ. ಮತ್ತು ಈ ಥರ ಆಯ್ತು ನೋಡ್ರಿ ರೈಲ್ವೆ ಸ್ಟೇಷನ್, ಚೌಕಿ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ಈಗ ನಾವು ಅದ್ವಿ ಪ್ರಯಾಗರಾಜ್ ಚೌಕಿ ರೈಲ್ವೆ ಸ್ಟೇಷನ್ದಾಗ ನೋಡ್ರಿ. ಇಲ್ಲೇ ಐತಿ ನೋಡ್ರಿ. ಇಲ್ಲೇ ಇದು ಪ್ರಯಾಗರಾಜ್ ಬಗ್ಗೆ ಹೇಳ್ಬೇಕಂದ್ರೆ ಕುಂಭಮೇಳ ಟೈಮ್ದಾಗ ನಾವು ಏನು ಬಂದಿದ್ವಿ ನೋಡ್ರಿ, ಅವಾಗಿಂದ ಮತ್ತು ಈಗಿಂದ ಫುಲ್ ಡಿಫ್ರೆಂಟ್ ಆಗಿಬಿಟ್ಟೈತಿ. ಈಗ ನಾವು ಕುಂಭ ನಗರಿ ಪ್ರಯಾಗರಾಜ್ದಾಗ ಅದೀವಿ ಅಂತೇಳಿ ಅನ್ಸೋ ಹೋಲ್ತು ಸ್ವಲ್ಪ. ಅವಾಗ ಬೇರೆನೇ ಐತ್ರಿ, ಅದು ಬೇರೆ ಫೀಲಿಂಗ್. ಇದು ಭಾಳ ಅಂದ್ರೆ ಭಾಳ ಕ್ರೌಡ್ ಇರ್ತೈತಿ ರೀ. ಈಗ ಕ್ರೌಡ್ ಇದ್ದಿದ್ದ ಜಾಗದಾಗ ಅಲ್ಲೇ ಸಂಗಮ್ ಕಡೆ ಈಗ ಪೂರಾ ನೀರು ಬಂದುಬಿಟ್ಟೈತಿ ನೋಡ್ರಿ. ಊರ ನೀರು ಬಂದುಬಿಟ್ಟೈತಿ, ಭಾಳ ನೀರು ಬಂದುಬಿಟ್ಟೈತಿ. ಈಗ ನಾವು ವೇಟಿಂಗ್ ಮಾಡತ್ತೀವಿ ಟ್ರೈನಿಗೆ ಬರ್ತೈತೆ ಅಂತೇಳಿ. ಈಗ ಟೈಮ್ 10 ಗಂಟೆ ಆಗೈತಿ. 12:27 ನಮ್ಗೆ ಟ್ರೈನ್ ಐತಿ, ಬನಾರಸ್ ಟು ಹುಬ್ಳಿ ಎಕ್ಸ್ಪ್ರೆಸ್. ಟ್ರೈನ್ ಟಿಕೆಟ್ ಎಲ್ಲ ಕನ್ಫರ್ಮ್ ಆಗ್ಬಿಟ್ಟವ್ರಿಪ್ಪ. ನಮ್ಗೆ ಏನು ಟೆನ್ಷನ್ ಇಲ್ಲ. ಈಗ AC ಬುಕ್ ಮಾಡಿಬಿಟ್ಟಿವಿ ನಾವು. ಫ್ರೆಂಡ್ಸ್, ಫೈನಲಿ ನಮ್ಮ ಟ್ರೈನ್ ಬಂತು ನೋಡ್ರಿ. ಅಂದ್ರೆ ಒಂದು ಸ್ವಲ್ಪ ಲಘುನ ಬಂದೈತೆ, ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ. ಚಲೋ ಆದ್ ಬಿಡ್ರಿಪ್ಪ. ಹೋಗಿ ಮಕ್ಕೊಂದ ಬಿಡೋದು. ಸೀದಾ ಟ್ರೈನ್ ಟಿಕೆಟ್ ಎಲ್ಲ ಕನ್ಫರ್ಮ್ ಬುಕ್ಕಿಂಗ್ ಅದಾವೆ. M1ದಾಗ ಐತೆ ನಮ್ದು. ಸೀದಾ ಹೋಗಿ ಮಕ್ಕೊಂದ ಬಿಡೋದು ನೋಡ್ರಿ. ಡೀಸೆಲ್ ಇಂಜನ್ ಐತೆ ನೋಡ್ರಿ ಇದ್ರದ್ದು. ಡೀಸೆಲ್ ಇಂಜನ್ ಭಾಳ ನೋಡಕ್ಕೆ ಭಾಳ ಕಮ್ಮಿ ಸಿಗತ್ತಾವ ಈಗೀಗ. ಬಟ್ ಇದು ಡೀಸೆಲ್ ಇಂಜನ್ ಐತೆ ನೋಡ್ರಿ. ನೋಡ್ರಿ ಜನರಲ್ ಫುಲ್ಲು ರಶ್ ಐತಿ. ರಿಕ್ ಆಗ್ಬಿಟ್ಟೈತಿ ನೋಡ್ರಿ. ಮುಂದೆ ಖಾಲಿ ಹಾಕಿದ ಅನಿಸ್ತೈತಿ. ಫುಲ್ ರಿಕ್. ಫ್ರೆಂಡ್ಸ್, ರಾತ್ರಿ ಟ್ರೈನ್ ಹತ್ತಿ ಮಕ್ಕೊಂಡ್ಬಿಟ್ಟಿವಿ ರೀ. ಭಾಳ ಟೈರ್ಡ್ ಆಗಿತ್ತು. ವಿಡಿಯೋ ಏನು ಮಾಡಾಕ ಹೋಗ್ಲಿಲ್ಲ. AC ದಾಗ ಮಾತ್ರ ಚೊಕ್ಕ ನಿದ್ದೆ ಹತ್ತೈತಿ ನೋಡ್ರಿ. ಎದಕ್ಕಂದ್ರೆ ನಾಯ್ಸ್ ಇರೋದಿಲ್ಲ, ಡಿಸ್ಟರ್ಬೆನ್ಸ್ ಏನು ಇರೋದಿಲ್ಲ AC ದಾಗ. ಹಂಗಾಗಿ ಚೊಕ್ಕ ನಿದ್ದೆ ಹತ್ತಿ ಬಿಡ್ತೈತಿ. ಫ್ರೆಂಡ್ಸ್, ಈಗ ಕೋಪರ್ಗಾವ್ ಕಡೆ ಬಂದೈತಿ ನೋಡ್ರಿ ಟ್ರೈನ್. ಇಲ್ಲೆಲ್ಲ ಮಸ್ತ್ ಮೌಂಟೇನ್ಸ್ ಎಲ್ಲ ಮಸ್ತ್ ಕಾಣತೈತಿ. ವ್ಯೂ ಭಾರಿ ಮಸ್ತ್ ಕಾಣತೈತಿ ನೋಡ್ರಿ ಇಲ್ಲಿ ಕೋಪರ್ಗಾವ್ ಕಡೆ. ಈಗ ಟೈಮ್ ಸಂಜೆ 6 ಗಂಟೆ ಆಗಿತ್ತು ಅಪ್ರಾಕ್ಸಿಮೇಟ್ಲಿ. ಫ್ರೆಂಡ್ಸ್, ಈಗ ಮತ್ತೆ ರಿಟರ್ನ್ ನೋಡ್ರಿ. ಈಗ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಗದಗ ದಾಟೈತಿ. ಈಗ 9:30 ಮಟ ಅಂದ್ರೆ ಹುಬ್ಳಿದಾಗಿರ್ತೀವಿ. ಟ್ರೈನ್ ಆನ್ ಟೈಮ್ ಐತೆ, ಡಿಲೇ ಏನಿಲ್ಲ. ಇದು 3rd AC ಎಕನಾಮಿ ನೋಡ್ರಿ. ಇದು ಮಸ್ತ್ ಐತಿ. ಎಲ್ಲ ನೋಡ್ಬೋದು. 3rd AC ಬೇರೆ ಇರ್ತೈತಿ, 3rd AC ಎಕನಾಮಿ ಬೇರೆ ಇರ್ತೈತಿ. ಇದಕ್ಕೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇರ್ತೈತಿ, ಅದ್ರಾಗ ಸ್ವಲ್ಪ ಜಾಸ್ತಿ ಇರ್ತೈತಿ ನೋಡ್ರಿ. ಟ್ರೈನ್ ಜರ್ನಿಯರ್ ಎಂಜಾಯ್ ಮಾಡಾಕತ್ತೀವಿ. ಫ್ಲೈಟ್ದಾಗ ಬರೋ ಮುಂದೆ ತ್ರಾಸ ಆದ್ರಿ, ಬತ್ತಲ್ಲಿ ಹಿಂಗೆ ತಿರ್ಗಂಗೆ ಆತ. ಈಗ ಮಾತ್ರ ಫುಲ್ ಆರಾಮ್ ಮಾಡ್ರಿ. ಟೈಮ್ ಅಷ್ಟೇ ಜಾಸ್ತಿ ಹೋಗೈತಿ, ಮತ್ತು ಆರಾಮ್ ಹೊಂಟಿವಿ. ಮತ್ತು ಇದು ವಿಡಿಯೋ ಇಲ್ಲೇ ಏನು ಮಾಡೋಣ ಅಂತ. ಇದೇನಾದ್ರು ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋಗೆ ಭೇಟಿ ಆಗೋಣ ಅಂತ. ಜೈ ಶ್ರೀರಾಮ್, ಹರ ಹರ ಮಹಾದೇವ.